ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಮಾಸ್ಟರ್ ಕನ್ನಡ. ನಾನು ಧನುಶ್ರೀ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಕಳೆದ ಕೆಲವು ದಿನಗಳಿಂದ ಈ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ವೋಟಿಂಗ್ ವಿಷಯವೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾನಲ್ಲಿ ವೋಟಿಂಗ್ ಸ್ಕ್ರೀನ್ಶಾಟ್ ಮತ್ತು ಲಾಸ್ಟ್ ಮೂಮೆಂಟ್ ವೋಟಿಂಗ್ ರಿಮೈಂಡರ್ ವೈರಲ್ ಆಗುತ್ತಿದೆ. ಈ ಬಾರಿ ವೋಟಿಂಗ್ ಪ್ರಕ್ರಿಯೆ ಕೇವಲ ಒಂದು ಫಾರ್ಮಲ್ ಪ್ರೋಸೆಸ್ ಆಗಿ ಉಳಿದಿಲ್ಲ, ಅದು ಒಂದು ದೊಡ್ಡ ಪಬ್ಲಿಕ್ ಆಕ್ಟಿವಿಟಿಯಾಗಿ ಮಾರ್ಪಟ್ಟಿದೆ ಎಂಬುದೇ ಈಗಿನ ಪ್ರಮುಖ ಬೆಳವಣಿಗೆ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭದಿಂದಲೇ ಹಲವು ಸ್ಪರ್ಧಿಗಳು ಪ್ರೇಕ್ಷಕರ ಗಮನ ಸೆಳೆದಿದ್ದರು. ಆದರೆ ಫಿನಾಲೆ ಹಂತಕ್ಕೆ ಬರ್ತಾ ಬರ್ತಾ ಕೆಲವೇ ಹೆಸರುಗಳು ಹೆಚ್ಚು ಚರ್ಚೆಗೆ ಬಂದಿವೆ. ಅದರಲ್ಲೂ ಗಿಲ್ಲಿ ನಟ ಅವರ ಹೆಸರು ವೋಟಿಂಗ್ ಸಂಬಂಧಿತ ಚರ್ಚೆಗಳಲ್ಲಿ ಹೆಚ್ಚು ಕೇಳಿ ಬರುತ್ತಿದೆ. ಗಿಲ್ಲಿ ನಟ ಪರವಾಗಿ ಫ್ಯಾನ್ ಪೇಜಸ್, ಆನ್ಲೈನ್ ಗ್ರೂಪ್ಸ್ ಮತ್ತು ಅವರ ರೀಜನಲ್ ಸಪೋರ್ಟರ್ಸ್ ವೋಟಿಂಗ್ ಅಭಿಯಾನ ನಡೆಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹಾಟ್‌ಸ್ಟಾರ್ ಆ್ಯಪ್ನಲ್ಲಿ ವೋಟಿಂಗ್ ಟ್ರಾಫಿಕ್ ಹೆಚ್ಚಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ವೋಟಿಂಗ್ ವಿಂಡೋ ಓಪನ್ ಆಗುವ ಸಮಯದಲ್ಲಿ ಆ್ಯಪ್ ಸ್ಲೋ ಆಗುತ್ತಿದೆ ಎಂಬ ಕಂಪ್ಲೇಂಟ್ಸ್ ಕೂಡ ಕೆಲ ವ್ಯೂವರ್ಸ್ ಇಂದ ಹೊರಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಪ್ಲಾಟ್ಫಾರ್ಮ್ ಟೆಕ್ನಿಕಲ್ ಕ್ಲಾರಿಫಿಕೇಶನ್ ನೀಡಿದ್ದು, ಪೀಕ್ ಟೈಮಲ್ಲಿ ಹೆವಿ ಟ್ರಾಫಿಕ್ ಕಾರಣಕ್ಕೆ ಟೆಂಪ್ರವರಿ ಇಶ್ಯೂಸ್ ಆಗಬಹುದು ಎಂದು ಹೇಳಲಾಗಿದೆ. ಆದರೂ ವೋಟಿಂಗ್ ಮೇಲೆ ಇದರಿಂದ ಯಾವುದೇ ದೊಡ್ಡ ಪರಿಣಾಮ ಆಗಿಲ್ಲ ಅಂತ ಬಿಗ್ ಬಾಸ್ ಟೀಮ್ ಕನ್ಫರ್ಮ್ ಮಾಡಿದೆ. ಸ್ನೇಹಿತರೆ, ಗಿಲ್ಲಿ ನಟ ಅವರ ಜರ್ನಿ ಬಗ್ಗೆ ಮಾತನಾಡೋದಾದರೆ, ಈ ಸೀಸನ್ನ ಮೊದಲ ಭಾಗದಲ್ಲಿ ಅವರ ಬಗ್ಗೆ ಹಲವು ರೀತಿ ಒಪಿನಿಯನ್ ಇದ್ದವು. ಕೆಲವು ವಾರಗಳಲ್ಲಿ ಅವರು ಕಾಂಟ್ರವರ್ಸಿಗಳ ಮಧ್ಯದಲ್ಲಿದ್ದರು. ಆದರೆ ನಂತರದ ವಾರಗಳಲ್ಲಿ ಮನೆಯೊಳಗಿನ ಬೆಳವಣಿಗೆಗಳು, ಚರ್ಚೆಗಳು ಮತ್ತು ವಾರಾಂತ್ಯದ ಕಾರ್ಯಕ್ರಮಗಳಲ್ಲಿ ಬಂದ ಪ್ರಕ್ರಿಯೆಗಳು ಅವರ ಬೆಂಬಲವನ್ನು ಹೆಚ್ಚಿಸಿವೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಅಂತಿಮ ಹಂತಕ್ಕೆ ಬರ್ತಾ ಬರ್ತಾ ಅವರ ಸಪೋರ್ಟ್ ಬೇಸ್ ಪೀಕ್ ಲೆವೆಲ್ ತಲುಪಿದೆ ಎಂಬ ಮಾತು ಚೆನ್ನಾಗಿ ತಿಳಿದಿದೆ. ಈ ವೋಟಿಂಗ್ ಅಭಿಯಾನಗಳು ಕೇವಲ ಇಂಡಿವಿಜುವಲ್ ಫ್ಯಾನ್ಸ್ ಮಟ್ಟದಲ್ಲಿ ನಡೆಯುತ್ತಿಲ್ಲ. ಕೆಲ ಫ್ಯಾನ್ಸ್ ಕ್ಲಬ್ ಆರ್ಗನೈಸೇಷನ್ ರೀತಿಯಲ್ಲಿ ಡೈಲಿ ವೋಟಿಂಗ್ ರಿಮೈಂಡರ್ ಶೇರ್ ಮಾಡುತ್ತಿದ್ದಾರೆ. ಡಿಸ್ಟ್ರಿಕ್ಟ್ ವೈಸ್ ವಾಟ್ಸ್ಆ್ಯಪ್ ಗ್ರೂಪ್ಸ್, ಇನ್ಸ್ಟಾಗ್ರಾಮ್ ಪೇಜಸ್ ಮತ್ತು ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಮೂಲಕ ಕೋಆರ್ಡಿನೇಟ್ ಮೆಸೇಜಿಂಗ್ ನಡೆಸುತ್ತಿದೆ. ಫೈನಲ್ ಚಾನ್ಸ್ ಟು ವೋಟ್ ಅನ್ನೋ ಮೆಸೇಜ್ ಜೊತೆಗೆ ಮಾಸ್ ಮೊಬಿಲೈಸೇಷನ್ ಪ್ರಯತ್ನಗಳು ಕಾಣಿಸುತ್ತಿವೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ನೋಡಿದರೆ ಗಿಲ್ಲಿ ನಟ ಹೆಸರೊಂದಿಗೆ ಹಲವಾರು ಹ್ಯಾಶ್ಟ್ಯಾಗ್ ಸರ್ಕ್ಯುಲೇಟ್ ಆಗಿವೆ. ಫ್ಯಾನ್ ಮೇಡ್ ರೀಲ್ಸ್, ಓಲ್ಡ್ ಎಪಿಸೋಡ್ ಕ್ಲಿಪ್ಸ್, ಎಮೋಷನಲ್ ಮೂಮೆಂಟ್ಸ್ ಇವೆಲ್ಲ ಕಂಟೆಂಟ್ ವೈರಲ್ ಆಗಿವೆ. ಈ ರೀತಿಯ ಡಿಜಿಟಲ್ ಎಂಗೇಜ್ಮೆಂಟ್ ವೋಟಿಂಗ್ ಮೂಡ್ ಕ್ರಿಯೇಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂಬ ವಿಶ್ಲೇಷಣೆ ನಡೆಯುತ್ತಿದೆ. ಇನ್ನು ಅನ್ಅಫಿಷಿಯಲ್ ಪೋಲ್ಸ್ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸಿಕೊಂಡಿವೆ. ಕೆಲವು ಪೋಲ್ನಲ್ಲಿ ಗಿಲ್ಲಿ ನಟ ಲೀಡಿಂಗ್ನಲ್ಲಿ ಇದ್ದಾರೆ ಎಂಬ ಕ್ಲೈಮ್ಸ್ ಮಾಡಲಾಗಿದೆ. ಆದರೆ ಇವು ಅಫಿಷಿಯಲ್ ಅಲ್ಲ ಎಂಬ ಕ್ಲಾರಿಫಿಕೇಶನ್ ಕೂಡ ಜೊತೆಗೆ ನೀಡಲಾಗುತ್ತಿದೆ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 12ರ ಗ್ರ್ಯಾಂಡ್ ಫಿನಾಲೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಸಸ್ಪೆನ್ಸ್ ಹೆಚ್ಚಿಸುತ್ತಿದೆ. ಮನೆಯೊಳಗಿನ ಕಂಟೆಸ್ಟೆಂಟ್ಸ್ ಕೂಡ ಈ ಟೆನ್ಷನ್ ಮೂಮೆಂಟ್ಸ್ ಎದುರಿಸುತ್ತಿದ್ದಾರೆ. ಫೈನಲ್ ಡೇಸ್ನಲ್ಲಿ ನಡೆಯುತ್ತಿರುವ ಕಾನ್ವರ್ಸೇಷನ್, ರೀಕ್ಯಾಪ್ ಮೂಮೆಂಟ್ಸ್ ಮತ್ತು ಫೇರ್ವೆಲ್ ಸೀನ್ಸ್ ವ್ಯೂವರ್ಸ್ನ ಗಮನ ಸೆಳೆದಿದೆ. ಇಂತಹ ಸಮಯದಲ್ಲಿ ವೋಟಿಂಗ್ ಇಂಪಾರ್ಟೆನ್ಸ್ ಇನ್ನಷ್ಟು ಹೆಚ್ಚಾಗಿದೆ. ಮೀಡಿಯಾ ರಿಪೋರ್ಟರ್ಸ್ ಪ್ರಕಾರ ಈ ಬಾರಿ ಫೈನಲ್ ವೋಟಿಂಗ್ ವಾಲ್ಯೂಮ್ ಪ್ರೀವಿಯಸ್ ಸೀಸನ್ಗಿಂತ ಹೆಚ್ಚು ಆಗುವ ಸಾಧ್ಯತೆ ಇದೆ. ಆ್ಯಪ್ ಯೂಸೇಜ್ ಡಾಟಾ, ವ್ಯೂವರ್ಸ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಎಲ್ಲ ಇನ್ಕ್ರೀಸ್ ಆಗಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇದರಿಂದ ಈ ಸೀಸನ್ಗೆ ಸಿಕ್ಕಿರುವ ಅಟೆನ್ಷನ್ ಎಷ್ಟು ದೊಡ್ಡದಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಗಿಲ್ಲಿ ನಟ ಗೆಲುವಿಗೆ ಫ್ಯಾನ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಳಿದ ಫೈನಲಿಸ್ಟ್ಗೂ ತಮ್ಮದೇ ಫ್ಯಾನ್ ಬೇಸ್ ಇದೆ. ಆದರೆ ಉಳಿದ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದರೆ ಗಿಲ್ಲಿ ನಟ 70% ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಫಿಷಿಯಲ್ ರಿಸಲ್ಟ್ ಬರೋವರೆಗೂ ಯಾವುದೇ ಔಟ್ಕಮ್ ಕನ್ಫರ್ಮ್ ಆಗುವುದಿಲ್ಲ ಎಂಬುದನ್ನು ಅನಲೈಸ್ ಕೂಡ ಹೇಳುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ವೋಟಿಂಗ್ ಕ್ಲೋಸ್ ಆದ ನಂತರ ಫೈನಲ್ ನಂಬರ್ಸ್ ಇಂಟರ್ನಲ್ ಆಗಿ ಲಾಕ್ ಆಗಲಿವೆ. ಬಳಿಕ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ನಲ್ಲಿ ವಿನ್ನರ್ ರಿವೀಲ್ ಆಗಲಿದೆ. ಈ ಕ್ಷಣದ ಹೊರಗೆ ಡಿಸ್ಕಷನ್ ಮತ್ತು ಅನಲೈಸ್ ಸೋಷಿಯಲ್ ಮೀಡಿಯಾನಲ್ಲಿ ಮುಂದುವರಿಯಲಿದೆ. ಸ್ನೇಹಿತರೆ, ಒಟ್ಟಾರೆ ನೋಡಿದರೆ ಬಿಗ್ ಬಾಸ್ 12 ಗ್ರ್ಯಾಂಡ್ ಫಿನಾಲೆ ವೋಟಿಂಗ್ ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿ ನ್ಯೂಸ್ ಆಗಿದೆ. ಗಿಲ್ಲಿ ನಟ ಗೆಲುವಿಗೆ ಫ್ಯಾನ್ಸ್ ನಡೆಸುತ್ತಿರುವ ವೋಟಿಂಗ್ ಅಭಿಯಾನಗಳು ಈ ಸೀಸನ್ನ ಡಿಜಿಟಲ್ ಎಂಗೇಜ್ಮೆಂಟ್ ಮತ್ತು ಆಡಿಯನ್ಸ್ ಪಾರ್ಟಿಸಿಪೇಷನ್ನ ಸ್ಪಷ್ಟ ಉದಾಹರಣೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ಟೋರಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.